ಪಂಜಾಬ್ನಲ್ಲಿ ಅಮೃತ್ ಪಾಲ್ ಸಿಂಗ್ ಅರೆಸ್ಟ್ ಆಗಿದ್ದು ಮೋಗಾ ಜಿಲ್ಲೆಯಲ್ಲಿ ಅಮೃತ್ ಪಾಲ್ ಸಿಂಗ್ ಬಲೆಗೆ ಬಿದ್ದಿದ್ದಾನೆ. ಬಂಧನಕ್ಕೆ ಸ್ಪೆಷಲ್ ಟೀಮ್ ಅನ್ನ ರಚಿಸಿತ್ತು ಪಂಜಾಬ್ ಸರ್ಕಾರ. ಈಗ ಪಂಜಾಬ್ನಲ್ಲೇ ಅಮೃತ್ ಪಾಲ್ ಸಿಂಗ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಖಲಿಸ್ತಾನಿ ತೀವ್ರಗಾಮಿ ಅಮೃತ್ ಪಾಲ್ ಸಿಂಗ್ ಅನ್ನ ಅರೆಸ್ಟ್ ಮಾಡಲಾಗಿದ್ದು ಮಾರ್ಚ್ 18ರಂದು ಈತ ತಪ್ಪಿಸಿಕೊಂಡಿದ್ದ. ಸತತವಾಗಿ ಹುಡುಕಾಟವನ್ನ ಮಾಡ್ತಾನೆ ಇದ್ರು ಪಂಜಾಬ್ ಪೊಲೀಸರು. ಅಸ್ಸಾಂನ ದಿಬ್ರುಗಢ್ ಜೈಲಿಗೆ ಆತನನ್ನ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಗೌಹಾಟಿ ಏರ್ಪೋರ್ಟ್ನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಹೆಚ್ಚುವರಿ ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಆಲ್ಮೋಸ್ಟ್ 36 ದಿನಗಳಿಂದಲೂ ಈತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ಮಾಡ್ತಾನೆ ಇದ್ರು. ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಈತ ಎಲ್ಲೂ ಸಿಗದೆ ಎಸ್ಕೇಪ್ ಆಗ್ತಾ ಇದ್ದ. ಮಾರ್ಚ್ 18ರಂದು ಈತನನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿ ಪೊಲೀಸರು ಬಲೆ ಬೀಸಿದಂತಹ ಸಂದರ್ಭದಲ್ಲಿ ಆತ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ. ಅಲ್ಲಿನಿಂದ ಇಲ್ಲೇವರೆಗೂ ಕೂಡ ಈತನನ್ನ ಹುಡುಕಾಟ ಮಾಡ್ತಾನೆ ಇದ್ರು. ನೇಪಾಳಕ್ಕೂ ಈತ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಇತ್ತು. ಕೆಲವು ದಿನಗಳ ಹಿಂದೆ ಆತನ ಪತ್ನಿಯನ್ನ ಪಂಜಾಬ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರೋ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಆಲ್ಮೋಸ್ಟ್ 36 ದಿನಗಳಿಂದ ಪೊಲೀಸರು ಈತನಿಗಾಗಿ ಹುಡುಕಾಟ ಮಾಡ್ತಾ ಇದ್ರು. ಮಾರ್ಚ್ 18ರಿಂದಲೂ ಈತ ನೇಪಾಳದಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ ಹುಡುಕಾಟದ ಸಂದರ್ಭದಲ್ಲಿ ಪಂಜಾಬ್ನಲ್ಲೇ ಈತ ಈಗ ಸಿಕ್ಕಿ ಬಿದ್ದಿರೋದು. ಯಾವ ರೀತಿಯಾಗಿ ಈತನಿಗೆ ಬಲೆಯನ್ನ ಬೀಸಲಾಗಿತ್ತು, ಹೇಗೆ ಸಿಕ್ಕಿಬಿದ್ದ? ನವಿತಾ, ಅಮೃತ್ ಪಾಲ್ ಸಿಂಗ್ ಯಾರೀತ, ಯಾಕೆ ಈತನಿಗೋಸ್ಕರ ಪಂಜಾಬ್ ಪೊಲೀಸರು, ಭಾರತದ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇಷ್ಟು ಕಷ್ಟವನ್ನ ಪಡ್ತಾ ಇದ್ವು, ಯಾಕೆ ಈತನನ್ನ ಹುಡುಕ್ತಾ ಇತ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಮೃತ್ ಪಾಲ್ ಸಿಂಗ್ ಅಂತಕ್ಕಂಥ ವ್ಯಕ್ತಿಯ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಆತ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ. ಖಾಲಿಸ್ತಾನಿ ಮೂವ್ಮೆಂಟ್ ಅನ್ನ ಮತ್ತೆ ಭಾರತದಲ್ಲಿ ಜಾಗೃತ ಮಾಡಬೇಕಂತ ಪ್ರಯತ್ನವನ್ನ ಪಡ್ತಾ ಇದ್ದ. ಟೆರರಿಸ್ಟ್ ಭಿಂದ್ರಾವಾಲೆ ಇದ್ನಲ್ಲ, ಆತನ ರೀತಿಯಾಗಿ ಈತ ಕೂಡ ಒಂದು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡು ತಾನು 2.0 ಭಿಂದ್ರಾವಾಲೆ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದ. ಅಮಾಯಕ ಪಂಜಾಬಿಗಳ ಮನಸ್ಸನ್ನ ಕೆಡಿಸಿ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದ. ಈತನಿಗೆ ನೇರವಾಗಿ ಪಾಕಿಸ್ತಾನದ ISI, ಪಾಕಿಸ್ತಾನ, ಚೀನಾ ಮುಂತಾದ ಕಡೆಯಿಂದ ಸಾಕಷ್ಟು ಫಂಡಿಂಗ್ ಕೂಡ ಆಗ್ತಾ ಇತ್ತು. ಕೆನಡಾದಿಂದ ಆಗ್ತಾ ಇತ್ತು, ಇಂಗ್ಲೆಂಡ್ ಇಂದ ಆಗ್ತಾ ಇತ್ತು. ಏನೂ ಇಲ್ಲದಂತ ಒಬ್ಬ ಬಸ್ ಡ್ರೈವರ್ ಈತ, ಟ್ರಕ್ ಡ್ರೈವರ್ ಈತ. ಈತನ ಬಳಿಯಲ್ಲಿ 38 ಕೋಟಿ ರೂಪಾಯಿಯಷ್ಟು ಹಣ ಈತನ ಅಕೌಂಟ್ಗೆ ಸಂದಾಯವಾಗಿತ್ತು ಅಂತ ಕೂಡ ಈಗ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವಾಗ ಈತ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ, ಆತನನ್ನ ಬಂಧಿಸೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಪಂಜಾಬ್ ಪೊಲೀಸರು ಮತ್ತೆ ಕೇಂದ್ರ ಗೃಹ ಸಚಿವಾಲಯ. ಅದಾದ ಬಳಿಕ ಈತನಿಗಾಗಿ ಹುಡುಕಾಟವನ್ನು ಶುರು ಮಾಡ್ತಾರೆ. ಈತ ತನ್ನನ್ನ ತಾನ ಬಿಂಬಿಸ್ಕೊಳ್ತಾ ಇದ್ದ. ಈತ ಯಾವ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಅಂದ್ರೆ, ಅಮಿತ್ ಶಾ ಅವರ ಒಂದು ಜೀವಕ್ಕೆ ಧಕ್ಕೆ ತರ್ತಕ್ಕಂತ ಒಂದಿಷ್ಟು ಧಮಕಿಯನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಈತ ಮಾಡಿದ್ದ. ನನ್ನನ್ನ ಬಂಧಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾವ ಪಂಜಾಬ್ ಪೊಲೀಸರು ಕೂಡ ನನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಾನು ಬಿಂಬಿಸ್ಕೊಳ್ತಾ ಇದ್ದ. ಈತನ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಇಲಿಯರ್ ರೀತಿಯಾಗಿ ಎಸ್ಕೇಪ್ ಆಗಿದ್ದ. ಬಿಲಗಳನ್ನ ಹುಡುಕ್ತಾ ಅಲ್ಲಿ ಇಲ್ಲಿ ಅಂತ ಅಲ್ದಾಡ್ತಾ ಇದ್ದ. ಆದ್ರೆ ಕೊನೆಗೂ ಕೂಡ ಆತನನ್ನ ಇವತ್ತು ರೋಡೆಯಲ್ಲಿ ಬಂಧಿಸಲಾಗಿರ್ತಕ್ಕಂಥ ಮಾಹಿತಿ ಇದೆ. ಅಂದ್ರೆ ಅಲ್ಲಿ ರೋಡಿಯ ಗುರುದ್ವಾರದ ಪ್ರಭಾರಿ ಯಾರಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಅಂತ ಮಾಹಿತಿಗಳಿದಾವೆ. ಆದ್ರೆ ಪೊಲೀಸರು ಹೇಳುವಂತ ಪ್ರಕಾರ ತಾವೇ ಇಂಟೆಲಿಜೆನ್ಸ್ ಇಂದ ಆತ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ಆತನನ್ನ ಇವತ್ತು ಬೆಳಗಿನ ಜಾವ ಸುಮಾರು 7 ಗಂಟೆಗೆ ಬಂಧಿಸಲಾಗಿದೆ. ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡ್ಲಾಗ್ತಾ ಇತ್ತು. ಇಡೀ ದೇಶಾದ್ಯಂತ ಆತನ ಮಾಹಿತಿಯನ್ನ ಸಂಗ್ರಹ ಮಾಡ್ಲಾಗ್ತಾ ಇತ್ತು. ನೇಪಾಳದ ಬಾರ್ಡರ್ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಮುಂತಾದ ಕಡೆಗಳಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿತ್ತು. ಅದಾದ ಬಳಿಕ ಈಗ ಸದ್ಯಕ್ಕೆ ಬಲೆಗೆ ಬಿದ್ದಿದ್ದಾನೆ. ಅಂದ್ರೆ ಈತನ ಎಸ್ಕೇಪ್ ರೂಟ್ ಗಳನ್ನೆಲ್ಲವನ್ನು ಕೂಡ ಕಟ್ ಮಾಡ್ಲಾಗಿತ್ತು. ಈಗ 2 ದಿನಗಳ ಹಿಂದಷ್ಟೇ ಈತನ ಪತ್ನಿ ಇಂಗ್ಲೆಂಡ್ಗೆ ಹೋಗುವಂತ ಸಂದರ್ಭದಲ್ಲಿ, ಹೋಗೋಕೆ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲೇನೆ ಆಕೆಯನ್ನ ತಡೆದು ಮರಳಿ ಮನೆಗೆ ಕಳಿಸಲಾಗಿತ್ತು. ಅಂದ್ರೆ ಅವರಿಗೆ ಹೊರಗಡೆ ಹೋಗೋದಕ್ಕೆ ಒಂದು ಅಲವನ್ನ ಮಾಡಿರೋದಿಲ್ಲ. ಯಾವಾಗ ಒತ್ತಡಗಳು ಜಾಸ್ತಿ ಆಯ್ತು, ಆತನಿಗೆ ಎಲ್ಲೂ ಎಸ್ಕೇಪ್ ರೂಟ್ಗಳು ಇಲ್ಲ ಅಂತ ಅನ್ಸಕ್ ಶುರುವಾಯ್ತು. ಆತ ತನ್ನ ಒಂದು ಇರುವಿಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ಇದನ್ನ ಆತ ಸರೆಂಡರ್ ಅಂತ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಇದನ್ನ ಅರೆಸ್ಟ್ ಅಂತಾನೆ ಒಂದಿಷ್ಟು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಈಗ ಆತನನ್ನ ದಿಬ್ರುಗಢ್ಗೆ, ಅಸ್ಸಾಂನ ದಿಬ್ರುಗಢ್ ಜೈಲಿಗೆ ಕಳಿಸಲಾಗ್ತಾ ಇದೆ. ಯಾಕಂದ್ರೆ ಪಂಜಾಬ್ ನಲ್ಲೇ ಇಟ್ಟಂತ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಗೆ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಈತನ ಬೆಂಬಲಿಗರು ಮತ್ತಷ್ಟು ಹಿಂಸಾಚಾರಕ್ಕೂ ಇಳಿಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಹೀಗಾಗಿ ಈತನನ್ನ ಅಸ್ಸಾಂನ ದಿಬ್ರುಗಢ್ಗೆ ಕಳಿಸಲಾಗ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿಯೇ ವೈದ್ಯರನ್ನ ಕರೆಸಿ ಅಲ್ಲಿಯೇ ಈತನ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗಿದೆ. ವೈದ್ಯರು ಕೂಡ ಅಸ್ಸಾಂನ ದಿಬ್ರುಗಢ್ ವರೆಗೂ ಈತನ ಜೊತೆಯಲ್ಲಿ ಇರ್ತಾರೆ. ಬಳಿಕ ಅಸ್ಸಾಂನ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಅಲ್ಲಿಯ ಕಾರಾಗೃಹಕ್ಕೆ ಈತನನ್ನ ಕಳಿಸಲಾಗ್ತಾ ಇದೆ. ಆಲ್ರೆಡಿ ಈತನ ಸಹಚರರು ಒಂದು 4 ರಿಂದ 5 ಜನರು ಆ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಯೇ ಈತನನ್ನು ಕೂಡ ಇಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬರಬಾರ್ದು ಅಂತ. ಆದ್ರೆ ಈಗ ಆತ ಯಾಕೆ ಮುಖ್ಯ ಆಗ್ತಾನೆ ಭಾರತದ ಪೊಲೀಸರಿಗೆ, ಪಂಜಾಬ್ ಪೊಲೀಸರಿಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆತನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಪಾಕಿಸ್ತಾನದಿಂದ ಇದ್ದಿದ್ದೆ ಆದ್ರೆ ಯಾರಿದ್ರು, ಅಥವಾ
ಯಾರಾದ್ರೂ ಮಧ್ಯವರ್ತಿ ಇದ್ರ ಅವರ ಸಂಪರ್ಕ ಹೇಗೆ ಸಾಧ್ಯ ಆಗ್ತಾ ಇತ್ತು, ಆತ ಎಲ್ಲಿ ಟ್ರೈನಿಂಗ್ ಅನ್ನ ಪಡೆದುಕೊಂಡಿದ್ದ, ಹೇಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಟ್ರಕ್ ಡ್ರೈವರ್ ಇದ್ದಕ್ಕಿದ್ದ ಹಾಗೆ ವಾರಿಸ್ ಪಂಜಾಬ್ ದೇ ಮುಖ್ಯಸ್ಥನಾಗ್ತಾನೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆತನಿಗೆ ಜನ ಬೆಂಬಲ ಸಿಗುತ್ತೆ, ಹೇಗೆ ಆತ ರೆಡಿಕಲ್ ಪ್ರೀಚರ್ ಕೂಡ ಆಗ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಆತನಿಗೆ ಫಂಡಿಂಗ್ ಗಳು ಎಲ್ಲಿಂದ ಬರ್ತಾ ಇತ್ತು ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತಾ ಇದೆ. ಆತನ ಪತ್ನಿ UK ಸಿಟಿಜನ್ ಆಗಿರ್ತಕ್ಕಂಥದ್ದು, ಆ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆಕೆಯ ಕುಟುಂಬದ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಇತ್ತೀಚೆಗೆ ಅದು ಇಂಗ್ಲೆಂಡ್ ಇರ್ಬೋದು, ಕೆನಡಾ ಇರ್ಬೋದು, ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಲ್ಲಿ ಖಾಲಿಸ್ತಾನಿಗಳು ಭಾರತದ ಮಂದಿರಗಳ ಮೇಲೆ, ಭಾರತೀಯರ ಮೇಲೆ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ನೆಕ್ಸಸ್ ಏನು, ಈ ಜಾಲ ಏನು, ಅವುಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಹೀಗಾಗಿ ತನಿಖೆಯ ಮತ್ತೊಂದು ಮಜಲು ಇವತ್ತಿನಿಂದ ತೆರೆದುಕೊಳ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಕುಡಿ ಡೀಟೇಲ್ಸ್ಗೆ.